ಇವತ್ತು ನಾವು ಇಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿದ್ದೀವಿ. ನಮ್ಮ ಚುಕ್ಕಿ ಅಕ್ಕರ್ ಇರ್ಬೋದು, ಪ್ರಕಾಶ್ ಸರ್ ಇರ್ಬೋದು, ಮಂಜಣ್ಣ ಇರ್ಬೋದು, ನಾವೆಲ್ಲ ಭೇಟಿಯಾಗಿರ್ತಕ್ಕಂಥ ಸಂದರ್ಭ. ಮೊನ್ನೆ ದಿನ ನಾವು ಏನೋ DCC ಬ್ಯಾಂಕ್ ಇವತ್ತೇನು ಸೊಸೈಟಿಗಳದಾವು ಹಳ್ಳಿಯಲ್ಲಿ ಎಕರೆಗೆ ₹1,00,000 ಬಡ್ಡಿ ರಹಿತ ಇವತ್ತು ಸಾಲ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಖರ್ಚು ಡಬಲ್ ಆಗಿದಾವು, 4 ಪಟ್ಟು ಆಗ್ಯಾವು. ತಾವು ಕೊಡ್ತಕ್ಕಂಥ ಸಾಲ ಇವತ್ತು ಬೆಳಿಲಿಕ್ಕೆ ಸಾಲಂಗಿಲ್ಲ, ಈ ನಾಡಿಗೆ ಅನ್ನ ಹಾಕಕ್ಕೆ ಸಾಲಂಗಿಲ್ಲ. ಅದ್ರ ಸಂಬಂಧ ತಾವು ಎಕರೆಗೆ ₹1,00,000 ಕೊಡಬೇಕು ಅಂತೇಳಿ ನಾವು ಹೋರಾಟನ ಇವತ್ತೆಲ್ಲರ ರೈತರ ನೇತೃತ್ವ ಮಾಡಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ ಚರ್ಚೆ. ಅದಕ್ಕೆ ನಮ್ಮ ಭಾಗದ ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ ಮಾಜಿ MP ಅವರು, ಅವ್ರ ಮನೆಯಲ್ಲಿ ಈಗ ಅವ್ರ ಪತ್ನಿಯವರು ಕೂಡ ಶಾಸಕರಿದ್ದಾರೆ. ಅವ್ರ ಮೊನ್ನೆ ರೈತರಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ರೈತರಿಗೆ ಕೊಟ್ಟುಪ್ಪ ಅಂದ್ರೆ DCC ಬ್ಯಾಂಕ್ ಇದ್ರೆ ಲಾಸ್ ಆಕತಿ ಅನ್ನುವಂಥ ಪದ ಹೇಳ್ತಾರೆ. ಆದರೂ ರೈತರನ್ನ ಚುನಾವಣೆ ಒಳಗೆ ಅವ್ರಿಗೆ ಓಟ್ ಹಾಕಿ ಅದು ರೈತರ ಬ್ಯಾಂಕ್ ಐತಿ, ನಾವು ರೈತರ ಸಂಬಂಧ ಬ್ಯಾಂಕ್ ಐತಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಇವತ್ತು ಉಡಾಪೆಯನ್ನ ಹೇಳ್ತಕ್ಕಂಥ ಮಾತನ್ನು ಹೇಳತ್ತಾರೋ ಅದು ಇಡೀ ನಾಡಿನ ರೈತರಿಗೆ ಬೇಜಾರಾಗೈತಿ. ತಕ್ಷಣ ಕ್ಷಮೆ ಕೇಳಿ ₹1,00,000 ಹೆಂಗೆ ರೈತರಿಗೆ ಕೊಡಿಸ್ಬೇಕು ಅನ್ನುವಂಥ ಚಿಂತನೆ ಒಳಗೆ ಭಾಗವಹಿಸಬೇಕು ಅನ್ನೋದು ಇಡೀ ನಾಡಿನ ರೈತರ ಚಿಂತನೆ ಐತಿ. ತಾವು ಮೋಸ ಮಾಡಿ ದುಡ್ಡು ಮಾಡ್ಬೋದು, ಆದ್ರೆ ರೈತರು ಆ ರೀತಿ ಇಲ್ಲ. ನಾವು ಒಕ್ಕಲ್ತನದಾಗ ಅದ ಬಂಡವಾಳ, ನಮ್ಗೆ ಅದ ಬಿಸ್ನೆಸ್, ನಾವು ಅಲ್ಲೇ ಲಾಭ ತಕ್ಕೋಬೇಕಾಗೈತಿ. ನೀವಲ್ಲ, ನಿಮ್ಮ ಮನೆದೇವ್ರುಗಳು ರೊಕ್ಕ ಕೊಡ್ಬೇಕಾಗೈತಿ. ಸರ್ಕಾರಗಳು ನಿಮ್ಗೆ ಊಟಕ್ಕೆ ನಾಡಿಗೆ ಅನ್ನ ಹಾಕತ್ತು, ಅದಕ್ಕಾಗಿ ನೀವು ₹1,00,000 ಕೊಡಲೇಬೇಕು. ಅದಕ್ಕೆ ಇಡೀ ರಾಜ್ಯದ ನಾವೆಲ್ಲ ಕೂಡ ರೈತರು ಕೂಡ ರೆಡಿ ಆಗಿದ್ವು ಅಂತೇಳಿ ಇವತ್ತು ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಪ್ರತಿಕ್ರಿಯೆಯಾಗಿ ನಮ್ಮ ಮಂಜು ಕಿರಣ್ ನಾವು ಕೂಡ ಮಾತಾಡ್ತೀವಿ. ನಮಸ್ಕಾರ. ಈಗ ತಾನೇ ಕೇಳ್ಬಂತು ಅಣ್ಣಾ ಸಾಹೇಬ್ ಜೊಲ್ಲೆಯವರು ಏನೋ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟು. ರೈತರಿಗೆ ಸಾಲ ಕೊಟ್ರೆ ಬ್ಯಾಂಕ್ ಹಾಳಾಗುತ್ತೆ ಅಂತ. ರೈತರಿಗೆ ಸಾಲ ಕೊಟ್ರೆ ಬ್ಯಾಂಕ್ ಹಾಳಾಗಲ್ಲ. ಆಮೇಲೆ ಅವರು ಮಾಜಿ MP ಅಂತಾನೆ ಗೊತ್ತಾಯ್ತು. ಆ ಪುಣ್ಯಾತ್ಮನ ಮಾಜಿ ಮಾಡಿದಂತ ಎಲ್ಲ ಮತದಾರರಿಗೆ ನನ್ನ ನಮಸ್ಕಾರ. ಇಂಥವ್ರಿಗೆ ಮಾಜಿನೇ ಮಾಡಬೇಕು, ಇವ್ರಿಗೆ ಹಾಲಿ ಮಾಡಬಾರ್ದು. ರೈತರು ಕಟ್ಟಕ್ಕಾಗಲ್ಲ ಅಂತ ಏನ್ ಹೇಳ್ತಿದ್ದಾರೆ, ಸ್ವಾಮಿ ಶಶಿಕಲಾ ಜೊಲ್ಲೆ ಅವರು ನಿಮ್ಮ ಮನೆಯವರೇ ಅಂತಾನೆ ಗೊತ್ತಾಯ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ನಮ್ಗೆ ಯಾಕೆ ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ, ನಮಗೆ ಬರ್ಬೇಕಾಗಿದ್ದ ಮೊಟ್ಟೆ ಕಾಸು ನಿಮ್ಮ ಬ್ಯಾಂಕಿಗೆಲ್ಲೋ ಬಂತು ಅಂತ ಒಂದ್ಸರಿ ಕೇಳ್ಬಿಟ್ಟಿದ್ವಿ. ಆ ದುಡ್ಡು ನಮಗೆ ಬಂದ್ಬಿಟ್ರೆ ನಾವು ಬಂದು ಕಟ್ಬೋದು. ನೀವು ಹೊಟ್ಟೆ ತುಂಬಿಸ್ಕೊಂಡ್ರೆ ನಾವೆಲ್ಲಿ ಕಟ್ಟಕ್ಕಾಯ್ತದೆ? ನಮ್ಮ ಹೊಟ್ಟೆ ಖಾಲಿ, ನಮ್ಮ ಹೊಟ್ಟೆನೇ ಖಾಲಿ ಅಂದ್ರೆ ಸಾಲ ತುಂಬಿಸೋಕ್ಕಾಗಲ್ಲ. ಸೊ ನಮ್ಮ ಹೊಟ್ಟೆ ಕಾಸು ಕದೀಲಿಲ್ಲ ಅಂತಂದ್ರೆ ನಾವು ಬ್ಯಾಂಕ್ ಇದನ್ನು ತುಂಬಿಸ್ಬೋದು, ನಮ್ಮ ಸಾಲ ತುಂಬಿಸ್ಬೋದು. ಆದರೆ ನಿಮ್ಮ ಪರಮ ಜ್ಞಾನಕ್ಕೆ ನಿಮ್ಮೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹ ಏನು ಕಾರ್ಖಾನೆಗಳಿದಾವೆ ಅದರಲ್ಲಿ 80% ರಾ ಮೆಟೀರಿಯಲ್ ಏನ್ ಬರುತ್ತೆ ಅದು ಈ ರೈತರು ಬೆಳೆಯೋದನ್ನೇ. ಈ ರೈತರು ಬೆಳೆಯೋ ರಾ ಮೆಟೀರಿಯಲ್ ಅಲ್ಲಿ ನೀವು ಏನೋ ಫ್ಯಾಕ್ಟ್ರಿಗಳನ್ನ ಶುರು ಮಾಡ್ತೀರಿ. ಆ ಫ್ಯಾಕ್ಟ್ರಿಗಳಿಗೆ ಕೊಡೋ ದುಡ್ಡು ನಿಮ್ಗೆ ವಾಪಸ್ ಬರ್ತದೆ, ಆದ್ರೆ ರೈತನ ಕೊಡೋ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳ್ತಿರಲ್ಲ. ನಿಮ್ಗೆ ದೇವ್ರ ಬುದ್ಧಿ ಕೊಡ್ಲಿ ಅಂತ ಮಾತ್ರ ನಾನು ಕೇಳ್ಕೊಳ್ಬಲ್ಲೆ. ಇನ್ನೊಂದು ನಿಮ್ಮ ಮಾಹಿತಿಗಿರ್ಲಿ, ಈ ದೇಶದಲ್ಲಿ 65% ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿರೋದು ರೈತನ ಬೆಳೆಯುವಂತ ಏನು ನಮ್ಮ ಬೆಳೆಗಳಿದಾವೆ ಇದ್ರ ಮೇಲೆ 65% ಉದ್ಯೋಗಗಳು ಸೃಷ್ಟಿಯಾಗಿ ಕೆಲಸ ಮಾಡ್ತಾ ಇದಾವೆ. 2 ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ 3-4 ಮಂತ್ರಿಗಳ ಕೆಲಸ ಕೊಟ್ಬಿಟ್ಟು ಅಯೋಗ್ರನ್ನ ನಾವು ಇಟ್ಕೊಂಡಿದೀವಿ, ಕೃಷಿ ಮಂತ್ರಿ, ಆ ಮಂತ್ರಿ, ಈ ಮಂತ್ರಿ ಅಂತೆಲ್ಲ. ನೀವೆಲ್ಲ ಬದುಕ್ತಾ ಇರೋದು, ನೀವು ಹೆಗಣಗಳ ತರ ತಿಂತಾ ಇರೋದು ಈ ರೈತನಿಂದ. ಸೊ ಹಂಗಾಗಿ ರೈತರ ಬಗ್ಗೆ ತಾತ್ಸಾರವಾಗಿ ಮಾತಾಡ್ಬಿಡಿ. ಇದು ನನ್ನ ಸಂದೇಶ ನಿಮ್ಗೆ. ಆಮೇಲೆ ಇದೇ ರೀತಿ ನೀವು ತಲೆ ಇಲ್ದಂಗೆ ಹುಚ್ಚಂಗೆ ಮಾತಾಡ್ತಾ ಇದ್ರೆ ನಿಮ್ಗೆ ಬುದ್ಧಿ ಬರ್ಸಕ್ಕೆ ಏನ್ ಬೇಕು ಅಂತ ಕೆಲ್ಸಕೊಂಡು ನಾವು ಮಾಡ್ತೀವಿ. ಪ್ರಕಾಶ್ ಎಲ್ಲ ಗೌರವಾನ್ವಿತ ರೈತ ಬಂಧುಗಳಿಗೆ ನಮಸ್ಕಾರ. ಈಗಾಗಲೇ ಪೂರ್ವದಲ್ಲಿ ಏನು ಹೇಳಿದ್ರು, ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ನೀವು ಹೊಟ್ಟೆಗೆ ಅನ್ನ ತಿನ್ಕೊಂಡು ಮಾತಾಡಿ. ನೀವು ಅನ್ನ ತಿಂತಾ ಇಲ್ಲ, ಯಾರೋ ಕೂಡ ಅಮಾದಿ ತಿಂತಾ ಇದ್ರಿ. ಯಾವ ಥರ ತಿಂತೀರಾ ಆ ಥರ ಮಾತಾಡ್ತೀರಾ. ಅನ್ನ ತಿಂತಿದ್ರೆ ನೀವು ರೈತರ ಬಗ್ಗೆ ಮಾತಾಡೋರಿ. ಹಾಗಾಗಿ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳಿದ್ರೆ ರೈತರಿಂದ ಆಗಿರೋದು, ಯಾರ ಅಪ್ಪನ ದುಡ್ಡಲ್ಲ. ರೈತ ಸಹಕಾರಿ ಬ್ಯಾಂಕ್ ಎಲ್ಲ ಹಾಳಾಗಿದೆ. ಆದರೆ ನಿಮ್ಮ ಬೇರೆಯವರು ಕೊಟ್ಟಿರೋ ಸಾಲಗಳಲ್ಲಿ ಲಕ್ಷ ಕೋಟಿ ಮನ್ನಾ ಮಾಡಿದ್ರೆ ಅದರಲ್ಲಿ ಹಾಳಾಗಿದೆ. ರೈತರಿಗೆ ನೀವು ಬೆಳಿಲಿಕ್ಕೆ ಕೊಡೋದು ಸಾಲ, ಅವನಿಗೆ ಪುಕ್ಷಟೆ ಕೊಡ್ತಾ ಇಲ್ಲ. ನಿನ್ ಸಾಲ ಬೇಡಪ್ಪ, 1 kg ಅಕ್ಕಿಗೆ ₹200 ಕೊಡೋ, ಹಾಕೋಲಿ ಎಲ್ಲನೂ, ನೀನೆಲ್ಲ ಲೆಕ್ಕನೂ ಹಾಕ. 1 kg ₹200 ಕೊಡೋ, ನಿನ್ ಸಾಲ ಬೇಡ, ನಾನು ಕಟ್ತೀನಿ ನಿನ್ಗೆ. ನನಗೆ ನೀನು ಮೋಸ ಮಾಡ್ತಾ ಇದೀಯಾ. ಯಾಕೆ ರೈತ ಸಾಲ ಕಟ್ಟಲ್ಲ ಅಂದ್ರೆ, ಯಾಕೆ ರೈತರಿಗೆ ತೊಂದರೆ ಆಗ್ತದೆ ಅಂದ್ರೆ, ನೀವು ಅವನ್ ಜಮೀನ್ ಕಿತ್ಕೊಳಕ್ಕೆ ಅವನ ಬೀದಿ ತಳ್ತಾ ಇದಾರಿ.
ನೀವು ಲಾಭ ಮಾಡಕ್ಕೋಸ್ಕರ. ಹಾಗಾಗಿ ನೀನು 1 kg ಅಕ್ಕಿಗೆ 200 ರೂಪಾಯಿ ಕೊಡು. ನಿನ್ ಸಾಲ ನನಗೆ ಅದಕ್ಕೆ, ನೀನು ಸಾಲ ಕೊಡೋದ್ರಲ್ಲಿ ನನ್ ದುಡ್ಡು ನೀ ಸಾಲ. ಯಾರ ಅಪ್ಪನ ಮನೆ ಸರ್ಕಾರ? ನಿನ್ಗೆ ತಿರ್ಗಾಡ ಕಾರ್ ಪೆಟ್ರೋಲ್ ನನ್ ದುಡ್ಡು, ನೀ ತಿನ್ನ ಅನ್ನ ನನ್ ದುಡ್ಡು. ನನ್ ತಿನ್ಕೊಂಡು ನೀವು ಮಾತಾಡ್ಬೇಕಾದ್ರೆ ರೈತರ ಬಗ್ಗೆ ಯಾರ ಅಪ್ಪನ ಮನೆ ದುಡ್ಡು ಅಂತ ಮಾತಾಡೋ. ದುಡ್ಡು ನಮ್ಮ ಅಪ್ಪನ ಮನೆಯದು, ನಮ್ಮ ರೈತರ ದುಡ್ಡು ಅದು. ಎಷ್ಟು ಕೋಟಿ ಹಾಕಿದೆಯಾ ಇವತ್ತು ಕರ್ನಾಟಕದಲ್ಲಿ? ಎಷ್ಟು ಐಪಿಸೆಟ್ಗಳಿದಾವೋ? ಒಂದೊಂದು ಐಪಿಸೆಟ್ಗೆ 3 ಲಕ್ಷ ಬಂಡವಾಳ ಹಾಕಿವಿ ನಾವು. ಎಷ್ಟು ಎತ್ತುಗಳಿದಾವು, ಎಷ್ಟು ಟ್ರ್ಯಾಕ್ಟರ್ಗಳಿದಾವು, ಎಷ್ಟು ನೊಗ ಇದ್ದಾವೆ, ಎಷ್ಟು ಹಗ್ಗದ ಬೆಲೆ ಕಟ್ಟಕ್ಕಾಗಲ್ಲ ನೀವು. ಯಾವ ಅರ್ಥಶಾಸ್ತ್ರಜ್ಞ ಇದ್ರ ಬಗ್ಗೆ ಮಾತಾಡಿ 2,000 ಕೋಟಿ ಕೊಟ್ಬಿಟ್ರೆ ರತ್ನ ಕಂಬಳಿ ಆಸ್ತಿದ್ರಿ ನೀವು, ಅವನು ಸ್ವಾಗತ ಮಾಡ್ತಿದ್ದಾರೆ. ಆದ್ರೆ ಭಾರತದಲ್ಲಿ ರೈತರು, ಕರ್ನಾಟಕದಲ್ಲಿ ನಿಮ್ಮ ಬಜೆಟ್ ಮೀರಿ ನಾವು ಈ ದೇಶಕ್ಕೆ 1 ಎಕರೆ ಫಸಲು ಮಾಡ್ಬೇಕಾದ್ರೆ 1 ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಾ ಇವಿ. ದುಡ್ಡು ಎಷ್ಟಾಯ್ತು? ಒಟ್ಟಿಗೆ ಅನ್ನ ತಿಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಯಾರೋ ಕೊಟ್ಟು ಅಮಾದಿ ತಿಂದ್ರೆ ಮಾತುಗಳು ಇವೆಲ್ಲ ಬರೋದು. ಇನ್ನೊಂದ್ಸತಿ ಮಾತಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಕೈಗೆ ಮೆಟ್ಟು ತಗೋಬೇಕಾಯ್ತು. ಹಂಗೇನ ಇರೋದು ಮಾತಾಡಕ್? ನೀ ಯಾರು? ನಿಮ್ಮ ಅಪ್ಪ ಮೇಲೆ ದುಡ್ಡು ಕೊಟ್ಟು ನೀವು ಮಾತಾಡು, ಕೈಗೆ ಮೆಟ್ಟು ತಗೊಂಡು ಬುದ್ಧಿ ಕಲಿಸ್ಬೇಕಾಗ್ತದೆ. ಹಾಗಾಗಿ ಇದು ರೈತರ ಆಕ್ರೋಶ. ನನ್ನದು 200 ರೂಪಾಯಿ ಕೊಡೋ ಅಕ್ಕಿನ ನೀನು 40 ರೂಪಾಯಿ ತಗೊಂಡ್ರೆ 160 ರೂಪಾಯಿ ಮೋಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ರೋಷ. ಹಗಲು ಸಂಜೆ ಗೈರು ಎಲ್ಲ ಲೆಕ್ಕ ಹಾಕು ನೀನು. ಹಾಗಾಗಿ ಇನ್ನೊಂದ್ಸರಿ ಈ ಮಾತುಗಳನ್ನ ಆಡಿದ್ರೆ ಇದೆಲ್ಲ ಮಾಡಕ್ಕೆ ಯಾರು ಕ್ಯಾಬಿನೆಟ್ ಇದೆ, ಇದಿದೆ, ನಮ್ ಕೇಳು ನಾವು ಕೇಳ್ತೀವಪ್ಪ. ನೀವೆಷ್ಟು ಫೋನ್ಗೆ ನಮ್ಗೆ 250 ರೂಪಾಯಿ ಹೋಗ್ಬಿಟ್ರೆ 1 ತಿಂಗಳಿಗೆ ಬರ್ತದೆ. ನೀವೆಷ್ಟು ತಗೊಂಡ್ರಿ ಫೋನ್ಗೆ ದುಡ್ಡ? ನೀವೆಷ್ಟು ತಗೊಂಡ್ರಿ ಬಾಡಿಗೆನ? ಎಲ್ಲ ನಿಮ್ ಟೆಲಿಫೋನ್ ಬಿಲ್ ಕೊಡಿ. ನೀವು ಮೋಸ ಮಾಡ್ತಾ ಇರೋರು, ಕೂತ್ಕೊಂಡು ಕಳ್ಳಂಕಲ್ ಸಂಪಾದನೆ ಮಾಡ್ತಾ ಇದ್ರಿ. ಹಾಗಾಗಿ ರೈತ ಬೆಳೆದ ಅನ್ನ ತಿನ್ನಲ್ಲ ನೀನು, ಇನ್ನೆಲ್ಲೋ ತಿಂತ ಇದೆ. ರೈತರ ಬೆಳೆದ ಅನ್ನ ತಿನ್ಕೊಂಡು ಆಗ ಯೋಚನೆ ಮಾಡಿ, ಆಗ ಗೊತ್ತಾಗುತ್ತೆ. ಹಾಗಾಗಿ ಏನು ನೀವು ಬೆಳಗಾವಿ ಸಂದೇಶ ಕೊಟ್ಟಿದ್ರ ಅದು ವಾಪಸ್ ತಗೋಬೇಕು. ಇಲ್ಲ ಎಲ್ಲ ಕಡೆ ನಾವು ಇಡೀ ಕರ್ನಾಟಕದಿಂದ ಮೆಟ್ಟು ಚಳವಳಿ ಮಾಡ್ತೀವಿ. ಈ ತರ ರೈತರ ಬಗ್ಗೆ ಮಾತಾಡಿದ್ರೆ, ಯಾಕಂದ್ರೆ ನಾನು ಮೋಸ ಮಾಡ್ತಾ ಇದ್ದೀನಿ ನೀನು, ಅದಕ್ಕೇನೆ ಹೇಳೋದು. ಹಾಗಾಗಿ ಮಾತು ವಾಪಸ್ ತಗೊಂಡು ಏನ್ ಮಾಡ್ಬೇಕು ಅದು ಮಾಡು. ನೀನು ಕೂರ್ಸಿರೋದು ಕೆಲಸ ಮಾಡಕ್ಕಲ್ಲಿ. ನಿಮ್ಮ ಅಪ್ಪನ ಮನೆ ದುಡ್ಡು ಕೊಡಕ್ಕೆಲ್ಲ, ನಮ್ಮ ಅಪ್ಪನದು ದುಡ್ಡು, ನಮ್ಗಳದ್ದು ದುಡ್ಡು. ಪಬ್ಲಿಕ್ ಸರ್ವೆಂಟ್ ನೀನು. ಸಂಬಳ ತಗತ್ತಿದೆ. ಒಂದು ಜನಪ್ರತಿನಿಧಿಗಳು ಅಂತಿತ್ತು, ಹೇಗೆ ಸಂಬಳ ತಗತ್ತಿಲ್ಲ, ಈಗ ಸಂಬಳ ತಗತ್ತಿದಾರಿ. ನೀವು ಪಬ್ಲಿಕ್ ಸರ್ವೆಂಟ್ಗಳು, ಅದನ್ನ ತಿಳ್ಕೊಂಡು ಮಾತಾಡ್ತೀನಿ. ನಮಸ್ಕಾರ. ಬೆಳಗಾಂ ಜಿಲ್ಲೆ ಅತ್ಯಂತ ಸಮೃದ್ಧವಾದಂಥ ಜಿಲ್ಲೆ. ಕಬ್ಬು ಬೆಳೀತಾರೆ, ಬೇಕಾದಷ್ಟು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಅದಾದರೂ ಕೂಡ ಕರ್ನಾಟಕದ ಶಾಸನಸಭೆಯಲ್ಲಿ ಕಳೆದ ಅಧಿವೇಶನದಲ್ಲಿ ಕೊಟ್ಟಿರುವಂಥ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 2ನೇ ಸ್ಥಾನದಲ್ಲಿರುವಂಥ ಜಿಲ್ಲೆ. ಅಷ್ಟು ಸಮೃದ್ಧಿ ಇರುವಂಥ ಜಿಲ್ಲೆ ಆದರೂ ಅದು ಕೃಷಿನೇ ಬಹಳ ಮುಖ್ಯವಾದಂಥ ಕಸಬಾದ್ರು ಅಲ್ಲಿ ಜನರದು. ಅಲ್ಲಿ ರೈತರು ಯಾಕೆ ಆತ್ಮಹತ್ಯೆ ಮಾಡ್ತಾರೆ? 3,500 ರೂಪಾಯಿಗೋಸ್ಕರ 9 ದಿನ ಅಲ್ಲಿ ಹೋರಾಟ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂತು. ಯಾತಕ್ಕೆ ಬಂತು? ನಿಮ್ಮಂಥ ಅವಿವೇಕಿಗಳು ಎಲ್ಲಿ ಕೂರಬಾರ್ದು ಅಂತ ಜಾಗದಲ್ಲಿ ನೀವು ಕೂತಿದ್ದೀರಿ. ಪ್ರಕಾಶ್ ಅವ್ರು ಹೇಳಿದಾಗೆ ನೀವು ಹೊಟ್ಟೆಗೆ ಏನು ತಿಂತಿದ್ದೀರಿ? ಪ್ರತಿದಿನ 3 ಹೊತ್ತು ಊಟ ಮಾಡ್ತಿದ್ದೀರಲ್ಲ, ಊಟ ಯಾರಿಂದ ಬರ್ತೀವಿ? ರೈತ ಬೆಳೆದಿರೋ ಅಂತ ಅವನು ಬೆಳೆಗೆ ಇಷ್ಟು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಅವ್ನು ಹಾಕಿರೋ ಖರ್ಚು ಬರ್ತಾ ಇಲ್ಲ. ಹಾಕಿರೋ ಖರ್ಚು ಬರ್ತಿಲ್ಲ. ವಾಣಿಜ್ಯ ಬೆಳೆ ಕಬ್ಬು, ರಾಗಿ, ಜೋಳ ಬೆಳೆಯೋರ್ನ ಬಿಟ್ಟುಬಿಡಿ, ವಾಣಿಜ್ಯ ಬೆಳೆ ಅಂತ ಕಬ್ಬನ್ನ ಹಾಕೋರ್ಗು ಕೂಡ ಅಲ್ಲಿ ಆತ್ಮಹತ್ಯೆ ಆಗ್ತಿದೆ ಅಂತಂದ್ರೆ ಏನರ್ಥ? ಎಲ್ಲಿ ನಿಮ್ಮ ಮಾತಿನ ಆರ್ಥಿಕ ವ್ಯವಸ್ಥೆ, ನಿಮ್ಮ ಆರ್ಥಿಕತೆ ಯಾವ ತರ ಲೆಕ್ಕ ಹಾಕಿದ್ದೀರಿ ಸ್ವಾಮಿ ನೀವು? ಬರೋದಿಲ್ಲ ರೈತರು ಕೊಟ್ಬಿಟ್ರೆ ಅಂತಂತಂದ್ರೆ ಯಾತಕ್ಕೆ ಬರ್ತಾ ಇಲ್ಲ? ಅದು ಯೋಚನೆ ಮಾಡ್ಬೇಕಾಗಿತ್ತು ನೀವು. ಯಾತಕ್ಕೆ ಬಂಡವಾಳ ಇಲ್ಲದೆ ಬೆಲೆ ಅಂತೂ ಬರ್ತಾ ಇಲ್ಲ. ಯಾವ ಬೆಳೆ ಹಾಕಿದ್ರು ಬೆಲೆ ಇಲ್ಲ. ನೀವು ಕಬ್ಬು ಹಾಕಿ, ಜೋಳ ಹಾಕಿ, ತೆಂಗು ಹಾಕಿ, ಅಡಿಕೆ ಒಂದು ಬಿಟ್ಟು ಯಾವ ಬೆಳೆ ಹಾಕಿದ್ರು ಇವತ್ತು ರೈತನಿಗೆ ಬೆಲೆ ಇಲ್ಲ. ಅವನಿಗೆ ಬಂಡವಾಳ ಎಲ್ಲಿಂದ ಬರಬೇಕು? ರೈತ ಏನು ತಾನು ಬೆಳೆಯೋದಕ್ಕೆ, ತಾನು ತನ್ನ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ ಬೆಳ್ಕೊಂಡಿದ್ದಾನ? ಇಲ್ಲ. ಏನು ಕಬ್ಬು ಬೆಳೆದು ಬರೀ ಕಬ್ಬು ತಿನ್ನಕ್ಕಾಗತ್ತಾ? ಬೆಲ್ಲ ತಿನ್ನಕ್ಕಾಗತ್ತಾ? ಅವನು ರೈತ ಈಗ ಮಾರುಕಟ್ಟೆಗೆ ಬೆಳೆದು ಇಡೀ ಜಗತ್ತಿಗೆ ಅನ್ನ ಹಾಕಿ ಅವನು ಹೋಗಿ ಅನ್ನಭಾಗ್ಯದ ಅಕ್ಕಿ ತಂದು ತಿಂತಾ ಇದ್ದಾನೆ. ಅವನ ಮಕ್ಕಳಿಗೆ ಅನ್ನಭಾಗ್ಯದ ಅಕ್ಕಿ ತಂದು ತಿನ್ನಿಸ್ತಿರೋದು. ಇವೆಲ್ಲ ಪರಿಕಲ್ಪನೆ ಇದೆ. ಇಷ್ಟು ಕಾಮನ್ ಸೆನ್ಸ್ ಇದು. ಇದನ್ನ ನಾವು ಇಡೀ ರಾಜ್ಯದವ್ರು ಮಾತಾಡಿ ನೀವು ಬೈಸ್ಕೊಳ್ಳಂಗೆ ಮಾಡಿದಿರಿ ಇವತ್ತು.
ಮಾನ ಮರ್ಯಾದೆ ಇರೋರು ಮಾತಾಡೋ ಮಾತುಗಳಲ್ಲ ಇದು. ನೀವು ಆ ಸ್ಥಾನದಲ್ಲಿ ಕೂರೋದಕ್ಕೆ ನೀವು ಅರ್ಹರಲ್ಲ. ನೀವು ಇವತ್ತೇ ಆ ಸ್ಥಾನದಿಂದ ಕೆಳಗಿಳಿಬೇಕು. ಯಾಕೆ ಅಂತಂದ್ರೆ ಆ ಸ್ಥಾನ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ನೀವು ಗಳಿಸಿರೋದಲ್ಲ. ಅದು ಈ ದೇಶದ ರೈತರಿಗೆ ಅಂತ ಹುಟ್ಟಾಕಿರೋಂಥ ಸಂಸ್ಥೆ. ಈ ದೇಶದ ರೈತರಿಗೆ ಅಂತ ನಬಾರ್ಡ್ ಇರೋದು, ಗ್ರಾಮೀಣಾಭಿವೃದ್ಧಿಗೆ ಅಂತ ನಬಾರ್ಡ್ ಇರೋದು. ಬಜೆಟ್ ಮಾಡುವಾಗ ಎಲ್ಲ ನಗರ ಅಭಿವೃದ್ಧಿಗೆ ಒಳ್ಳೊಳ್ಳೆ ಬೆಂಗಳೂರು ಬೆಳಗಾಂ ಥರ ನಗರಗಳನ್ನು ಬೆಳೆಸೋದಕ್ಕೆ ಮಾಡ್ತಿದ್ದೀವಿ. ಹಳ್ಳಿಗಳ ರಸ್ತೆಗಳಿಲ್ಲ, ಏನು ಕುಡಿಯೋಕ್ಕೆ ನೀರಿಲ್ಲ, ಊಟ ಇಲ್ಲ. ಭಿಕ್ಷುಕರ ರೈತರು ಉತ್ಪಾದಕರು. ನಾವು ಹಿಂಗೆ ಕೊಟ್ಟಂಥ ಕೈ ಯಾವತ್ತೂ ಬೇಡಿಲ್ಲ. ನಾವು ಬೇಡೋ ಅಂತ ಸ್ಥಿತಿಗೆ ತಂದಿರೋರು ನೀವು ಆ ಜಾಗದಲ್ಲಿ ಇರೋದಕ್ಕೆ ನೀವು ಮೊಟ್ಟೆ ಭ್ರಷ್ಟಾಚಾರಕ್ಕೆ ಸರಿ. ನೀವು ಮೊಟ್ಟೆ ಭ್ರಷ್ಟಾಚಾರ ಮಾಡ್ಕೊಂಡಿರಿ, ಅದಕ್ಕೆ ನಾವು ಅಡ್ಡ ಬರೋದಿಲ್ಲ. ನೀವು ಆ ಸ್ಥಾನದಲ್ಲಿ ಇರೋಂಗಿಲ್ಲ. ನೀವು ಆ ಸ್ಥಾನ ಇವತ್ತೇ ಕೈ ಕೆಳಗಿಳಿಬೇಕು.